ಒಂದು ಕ್ಷಣ ಕಲ್ಪಿಸ್ಕೊಳ್ಳೋಣ. ಅಂದ್ರೆ ನಾವೆಲ್ಲರೂ ಒಂದು ಭಯಂಕರವಾದ ಬಿರುಗಾಳಿ ಎದುರು ನಡೀತಾ ಇದ್ದೀವಿ ಅಂತ. ಕಣ್ಣು ಬಿಡೋಕಾಗ್ತಾ ಇಲ್ಲ, ಅಷ್ಟು ಧೂಳು, ಕಿವಿ ಒಡೆಯುವಂತ ಗಾಳಿಯ ಶಬ್ದ ಇದೆ, ಹ್ಮ್ ಮತ್ತು ಮೈ ಮೇಲೆ ಅಪ್ಪಳಿಸುವ ಭಾರೀ ಗಾಳಿಯ ವೇಗ ನಮ್ಮನ್ನ ಮುಂದಕ್ಕೆ ಒಂದು ಹೆಜ್ಜೆನೂ ಇಡದಂತೆ ತಡಿತಾ ಇದೆ. ಆ ಅಗಾಧವಾದ ಶಕ್ತಿನ ಮೀರಿ ಮುಂದೆ ಸಾಗೋಕೆ ನಾವೆಲ್ಲರೂ ನಮ್ಮ ಸಂಪೂರ್ಣ ಬಲವನ್ನ ಹಾಕ್ತಾ ಇದೀವಿ ಅಂತ ಇಟ್ಕೊಳ್ಳೋಣ. ಅಬ್ಬಾ, ಆ ಭೌತಿಕ ಗಾಳಿಯ ಒತ್ತಡ ನಮ್ಮನ್ನ ಸತತವಾಗಿ ಹಿಂದಕ್ಕೆ ತಳ್ತಾ ಇರುತ್ತೆ ಅಲ್ವಾ. ಆ ಹೆಜ್ಜೆಗಳನ್ನ ಇಡೋದು ಎಷ್ಟೊಂದು ಪ್ರಯಾಸದ ಕೆಲ್ಸ ಅಂತ ಊಹಿಸುದ್ರೇನೆ ಮೈ ಜುಮ್ಮನ್ನುತ್ತೆ. ಪ್ರತಿಯೊಂದು ಹೆಜ್ಜೆಗೂ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ದೊಡ್ಡ ಹೋರಾಟವೇ ಬೇಕಾಗತ್ತೆ, ಖಂಡಿತ. ಕರೆಕ್ಟ್. ಆದ್ರೆ ಈಗ ಆ ಕಣ್ಣಿಗೆ ಕಾಣುವ ಬಿರುಗಾಳಿನ ಕಣ್ಣಿಗೆ ಕಾಣದ ಒಂದು ಶಕ್ತಿಯಾಗಿ ಬದಲಾಯಿಸಿ ನೋಡೋಣ. ಈ ಜಗತ್ತಿನಲ್ಲಿ ಎಲ್ಲರಂತೆ ನಾವು ಇರಬೇಕು, ಸಮಾಜಕ್ಕೆ ಒಪ್ಪಿತವಾಗುವಂತೆ ನಡ್ಕೊಳ್ಬೇಕು ಅನ್ನೋ, ಒಂದು ಜನಪ್ರಿಯವಾಗಿರೋದನ್ನೇ ನಾವು ಒಪ್ಕೊಳ್ಬೇಕು ಅನ್ನೋ ಅಗಾಧವಾದ ಸಾಮಾಜಿಕ ಒತ್ತಡ ಇದೆಯಲ್ಲ, ಹೌದು. ಅದೇ ಈ ಕಣ್ಣಿಗೆ ಕಾಣದ ಬಿರುಗಾಳಿ. ಎಲ್ಲರೂ ಹೋಗುವ ದಿಕ್ಕಿನಲ್ಲೇ ನಾವು ಕೊಚ್ಕೊಂಡು ಹೋಗ್ಬೇಕು ಅನ್ನೋ ಒತ್ತಾಯದ ಸುಂಟರ್ಗಾಳಿ ಅದು. ಖಂಡಿತ. ಈ ಹೋಲಿಕೆ ನಮ್ಮ ದೈನಂದಿನ ವಾಸ್ತವವನ್ನ ಬಹಳ ನಿಖರವಾಗಿ ತೆರೆದಿಡುತ್ತೆ. ಭೌತಿಕ ಬಿರುಗಾಳಿನ ನಾವು ಕಣ್ಣಾರೆ ನೋಡಬಹುದು, ಅದು ಬರ್ತಾ ಇದೆ ಅಂತ ಗೊತ್ತಾದಾಗ ನಾವು ಮನೆಯೊಳಗೆ ಕೂತು ರಕ್ಷಣೆ ಪಡಿಬಹುದು. ಆದರೆ ಈ ಸಾಮಾಜಿಕ ಒತ್ತಡ, ಹೌದು, ಈ ಸಾಮಾಜಿಕ ಒತ್ತಡದ ಬಿರುಗಾಳಿ ನಮ್ಮ ದೈನಂದಿನ ಜೀವನದೊಳಗೆ, ನಮ್ಮ ಆಲೋಚನೆಗಳೊಳಗೆ ಎಷ್ಟರ ಮಟ್ಟಿಗೆ ಬೇರೂರಿದೆ ಅಂದ್ರೆ ನಾವು ಅದರ ವಿರುದ್ಧ ಹೋರಾಡ್ತಾ ಇದ್ದೀವಿ ಅನ್ನೋದೇ ನಮಗೆ ಹೆಚ್ಚಿನ ಸಂದರ್ಭಗಳಲ್ಲಿ ಅರಿವಿರೋದಿಲ್ಲ. ನಾವು ಸುಮ್ಮನೆ ಆ ಪ್ರವಾಹದ ಜೊತೆ, ಸಮಾಜದ ನಿರೀಕ್ಷೆಗಳ ಜೊತೆ ತೇಲ್ಕೊಂಡೋಗ್ತಾ ಇರ್ತೀವಿ. ನಿಜ. ಮತ್ತು ಅದಕ್ಕಾಗಿಯೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆ, ಅಂದ್ರೆ ಈ ಸುದೀರ್ಘ ಚರ್ಚೆ ಅತ್ಯಂತ ಪ್ರಸ್ತುತವಾಗಿದೆ. ಇಂದು ನಮ್ಮ ಮುಂದಿರುವ ಮೂಲ ವಸ್ತುಗಳು ಸಾವಿರಾರು ವರ್ಷಗಳ ಹಿಂದಿನ ಕೆಲವು ಆಳವಾದ ಚಿಂತನೆಗಳನ್ನ ಆಧರಿಸಿವೆ. ನಿರ್ದಿಷ್ಟವಾಗಿ ಹೇಳಬೇಕು ಅಂದ್ರೆ ಕ್ರೈಸ್ತ ಧರ್ಮ ಗ್ರಂಥವಾದ ಯೋವಾನನ ಶುಭ ಸಂದೇಶದ ಕೆಲವು ಭಾಗಗಳು. ಅಂದ್ರೆ ಯೋವಾನ ಅಧ್ಯಾಯ 17-11-19 ವಚನಗಳು. ಹಾಗೂ ಸತ್ಯದಲ್ಲಿ ಮೀಸಲಾಗಿರುವುದು ಜಗತ್ತಿನ ವಿರುದ್ಧ ಒಂದು ಗುರಾಣಿ ಅನ್ನೋ ಹೆಸರಿನ ಒಂದು ಅತ್ಯಂತ ಕುತೂಹಲಕಾರಿ ಲೇಖನ. ಆ ಲೇಖನವನ್ನ ಗಮನಿಸಿದಾಗ ನಮಗೆ ಅರ್ಥವಾಗುವ ಮುಖ್ಯ ವಿಚಾರ ಏನಂದ್ರೆ, ಇದರ ಉದ್ದೇಶ ಕೇವಲ ಒಂದು ನಿರ್ದಿಷ್ಟ ಧಾರ್ಮಿಕ ಪಠಣವನ್ನ ಮಾಡೋದಲ್ಲ. ಬದಲಾಗಿ ಸಾವಿರಾರು ವರ್ಷಗಳ ಹಿಂದಿನ ಈ ಪ್ರಾಚೀನ ಗ್ರಂಥಗಳು ಇಂದಿನ ಆಧುನಿಕ ಯುಗದ ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ಗುಂಪಿಗೆ ಸೇರುವ ಒತ್ತಡ ಮತ್ತು ನಮ್ಮ ಕಣ್ಣೆದುರಲ್ಲೇ ಆಗ್ತಾ ಇರೋ ನೈತಿಕ ಮೌಲ್ಯಗಳ ಕುಸಿತವನ್ನ ಎಷ್ಟು ನಿಖರವಾಗಿ ವಿಶ್ಲೇಷಿಸ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಓಹೋ, ಅಂದ್ರೆ ಹೌದು, ಇಂದಿನ ಜಗತ್ತಿನಲ್ಲಿ ನಮ್ಮ ತನವನ್ನ ಉಳಿಸ್ಕೊಳ್ಳೋಕೆ ಈ ಪ್ರಾಚೀನ ಪಠ್ಯಗಳು ಹೇಗೆ ಒಂದು ದಾರ್ಶನಿಕ ಚೌಕಟ್ಟನ್ನ ಒದಗಿಸ್ತವೆ ಅನ್ನೋದು ಇಲ್ಲಿನ ಪ್ರಮುಖ ಅಂಶ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟಪಡಿಸಲೇಬೇಕು. ಈ ಆಳವಾದ ಅಧ್ಯಯನದಲ್ಲಿ ನಾವು ಯಾವುದೇ ನಿರ್ದಿಷ್ಟ ಧಾರ್ಮಿಕ ದೃಷ್ಟಿಕೋನವನ್ನ ಪ್ರಚಾರ ಮಾಡ್ತಾ ಇಲ್ಲ ಅಥವಾ ಬೆಂಬಲಿಸ್ತಾ ಇಲ್ಲ. ಬದಲಾಗಿ ಈ ಮೂಲ ಲೇಖನದಲ್ಲಿರುವ ಆಲೋಚನೆಗಳನ್ನ ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸ್ತಾ ಇದ್ದೀವಿ. ಖಂಡಿತ. ಈ ಪ್ರಾಚೀನ ಪ್ರಾರ್ಥನೆ ಈ ಆಧುನಿಕ ಬಿರುಗಾಳಿಯ ನಡುವೆ ನಮ್ಮ ನೈತಿಕತೆಗೆ ಒಂದು ಭದ್ರ ಬುನಾದಿ ಆಗಬಲ್ಲದೆ ಅನ್ನೋ ಕುತೂಹಲಕಾರಿ ಪ್ರಶ್ನೆಯನ್ನ ಮಾತ್ರ ನಾವಿಲ್ಲಿ ಎತ್ತುಕೊಳ್ತಾ ಇದ್ದೀವಿ. ಹಾಗಾದ್ರೆ ಆ ಗುರಾಣಿಯ ಬಗ್ಗೆ ಮಾತಾಡೋ ಮುನ್ನ ನಾವು ಮೂಲತಃ ಯಾವುದ್ರಿಂದ ರಕ್ಷಣೆ ಪಡಿಬೇಕು ಮತ್ತು ಈ ಇಡೀ ಪರಿಕಲ್ಪನೆಯ ಹಿನ್ನೆಲೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಇಡೀ ಚರ್ಚೆ ಶುರುವಾಗೋದೇ ಯೇಸುವಿನ ಒಂದು ಪ್ರಬಲವಾದ ಪ್ರಾರ್ಥನೆಯಿಂದ. ಅವರು ಆಕಾಶದತ್ತ ಕಣ್ಣೆತ್ತಿ ಪವಿತ್ರ ಪಿತನ್ನೇ ಅಂತ ಪ್ರಾರ್ಥಿಸ್ತಾ ತಮ್ಮ ಅನುಯಾಯಿಗಳನ್ನ ಆ ಕೆಟ್ಟ ಶಕ್ತಿಯಿಂದ ರಕ್ಷಿಸುವಂತೆ ಕೇಳ್ಕೊಳ್ತಾರೆ. ನನಗಿಲ್ಲಿ ಒಂದು ದೊಡ್ಡ ಗೊಂದಲ ಇದೆ, ಮತ್ತು ಬಹುಶಃ ಇದು ಮೇಲ್ನೋಟಕ್ಕೆ ಒಂದು ವಿರೋಧಾಭಾಸ ಅನಿಸಬಹುದು ಅಲ್ವಾ. ಯೇಸು ತಮ್ಮ ಅನುಯಾಯಿಗಳನ್ನ ಈ ಜಗತ್ತಿನಿಂದಲೇ ಹೊರಗೆ ಕರ್ಕೊಂಡು ಹೋಗು, ಅಥವಾ ಅವರಿಗೊಂದು ಪ್ರತ್ಯೇಕವಾದ, ಯಾರಿಗೂ ತೊಂದರೆ ಕೊಡದ ಸುರಕ್ಷಿತ ಜಾಗವನ್ನು ಕೊಡು ಅಂತ ಕೇಳ್ಕೊಳ್ಬೋದಿತ್ತಲ್ಲ. ಅದೇ ಅತ್ಯಂತ ಸುಲಭದ ದಾರಿಯಲ್ವಾ? ಹೌದು, ಹಾಗೇ ಕೇಳಬಹುದಿತ್ತು. ಯಾತಕ್ಕಾಗಿ ಅವರನ್ನ ಇದೇ ಕೆಟ್ಟ ಜಗತ್ತಿನಲ್ಲಿ ಇರಿಸಿ ಆಮೇಲೆ ರಕ್ಷಿಸುವಂತ ಕೇಳ್ಕೊಳ್ಬೇಕು? ನಾನು ಲೋಕಕ್ಕೆ ಹೇಗೆ ಸೇರಿದವನಲ್ಲವೋ ಹಾಗೆ ಇವರೂ ಲೋಕಕ್ಕೆ ಸೇರಿದವರಲ್ಲ ಅನ್ನೋ ಮಾತು ಮೂಲಗ್ರಂಥದಲ್ಲಿ ಪದೇ ಪದೇ ಪಡುತ್ತೆ. ಇದರ ಅರ್ಥವೇನು? ಆ ಗೊಂದಲ ಸಹಜವಾದದ್ದೇ. ಇಲ್ಲಿನ ತತ್ವ ಬಹಳ ಆಳವಾಗಿದೆ. ಲೋಕದಲ್ಲಿರುವ ಆದರೆ ಲೋಕಕ್ಕೆ ಸೇರಿಲ್ಲದ ಅಸ್ತಿತ್ವ ಅನ್ನೋ ಪರಿಕಲ್ಪನೆಯೇ ಈ ಇಡೀ ಲೇಖನದ ಜೀವಾಳ. ನಾವು ಕಷ್ಟಗಳಿಂದ, ಸಮಾಜದ ಕೆಟ್ಟ ಪ್ರಭಾವಗಳಿಂದ ಓಡಿ ಹೋಗಿ ಯಾವುದೋ ಕಾಡಿನಲ್ಲೋ ಗುಹೆಯಲ್ಲೋ ಏಕಾಂತವಾಗಿ ಬದುಕಬೇಕು ಅಂತ ಈ ಗ್ರಂಥ ಹೇಳ್ತಾ ಇಲ್ಲ. ಓಕೆ,
ಅಂದ್ರೆ ಊಡೋಗೋದಲ್ಲ. ಅದೇ ಇಂಗ್ಲಿಷ್ನಲ್ಲಿ ಎಸ್ಕೇಪಿಸಂ ಅಂತ ಕರಿತೀವಲ್ಲ, ಆ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಪ್ರವೃತ್ತಿಯನ್ನ ಇದು ವಿರೋಧಿಸುತ್ತೆ. ಬದಲಾಗಿ ಸಮಾಜದ ನಡುವೆ ಜನರ ಜೊತೆಯಲ್ಲೇ ಇದ್ದುಕೊಂಡು ಆ ಸಮಾಜದ ಕೆಟ್ಟ ಪ್ರಭಾವಗಳಿಗೆ ಒಳಗಾಗದೆ ನಮ್ಮದೇ ಆದ ಪ್ರತ್ಯೇಕ ಅಸ್ತಿತ್ವವನ್ನ, ನೈತಿಕತೆಯನ್ನ ಉಳಿಸಿಕೊಳ್ಳುವ ಬೃಹತ್ ಸವಾಲನ್ನ ಇದು ನಮ್ಮ ಮುಂದಿಡುತ್ತೆ. ಇದನ್ನ ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾನೊಂದು ಉದಾಹರಣೆ ಕೊಡ್ತೀನಿ. ಇದನ್ನೊಂದು ಆಳ ಸಮುದ್ರದ ಮುಳುಗುಗಾರನಿಗೆ, ಅಂದ್ರೆ ಡೀಪ್ ಸೀ ಡೈವರ್ಗೆ ಹೋಲಿಸಬಹುದು. ಒಬ್ಬ ಮುಳುಗುಗಾರ ಸಮುದ್ರದ ತಳಕ್ಕೆ ಹೋದಾಗ ಅವನ ಸುತ್ತಲೂ ಸಾವಿರಾರು ಗ್ಯಾಲನ್ ನೀರಿರುತ್ತೆ. ಆ ನೀರಿನ ಅಗಾಧವಾದ ಒತ್ತಡ ಅವನ ಮೇಲಿರುತ್ತೆ. ಹೌದು. ಆತ ಆ ನೀರಿನಿಂದ ಹೊರಬರಲು ಪ್ರಯತ್ನಿಸ್ತಾ ಇಲ್ಲ, ಅಲ್ಲಿಯೇ ತನ್ನ ಕೆಲಸ ಮಾಡ್ತಾ ಇದ್ದಾನೆ. ಆದರೆ ಆ ನೀರಿನ ವಾತಾವರಣದಲ್ಲಿ ಬದುಕೋಕೆ ಅವನಿಗೆ ಒಂದು ವಿಶೇಷವಾದ ರಕ್ಷಣಾ ಉಡುಪಿನ ಅಥವಾ ಡೈವಿಂಗ್ ಸೂಟ್ನ ಅಗತ್ಯ ಇರುತ್ತೆ. ಆ ಉಡುಪಿಲ್ಲದೆ ಅವನು ಅಲ್ಲಿ ಉಸಿರಾಡಲು ಸಾಧ್ಯವಿಲ್ಲ, ಯಾಕೆಂದ್ರೆ ಮೂಲತಃ ಅವನು ಆ ನೀರಿನ ವಾತಾವರಣಕ್ಕೆ ಸೇರಿದವನಲ್ಲ. ವಾವ್! ಆ ಮುಳುಗುಗಾರನ ಸುತ್ತಲಿರುವ ನೀರಿನ ಅಗಾಧವಾದ ಒತ್ತಡವೇ ಈ ಜಗತ್ತಿನ ಸಾಮಾಜಿಕ ಒತ್ತಡ. ಆತ ನೀರಿಗೆ ಸೇರಿಲ್ಲ, ಆದ್ರೆ ನೀರಿನಲ್ಲೇ ಇದ್ದಾನೆ. ಅದೇ ರೀತಿ ನಾವು ಕೂಡ ಸಮಾಜದಲ್ಲೇ ಇದ್ದೇವಿ, ಆದ್ರೆ ಸಮಾಜದ ಆ ಕೆಟ್ಟ ಪ್ರವೃತ್ತಿಗಳಿಗೆ ಸೇರಿದವರಾಗಬಾರದು. ಲೇಖನದ ಪ್ರಕಾರ ಆ ವಿಶೇಷವಾದ ರಕ್ಷಣಾ ಉಡುಪು ಅನ್ನೋದು ಬೇರೇನೂ ಅಲ್ಲ, ಅದೇ ಸತ್ಯ. ಸತ್ಯವೆಂಬ ಉಡುಪನ್ನ ಧರಿಸಿದಾಗ ಮಾತ್ರ ಈ ಜಗತ್ತಿನ ಒತ್ತಡಗಳ ನಡುವೆಯೂ ಉಸಿರಾಡಲು ಸಾಧ್ಯ. ಸರಿ, ಈಗ ನಾವು ಸಮುದ್ರದ ಆಳದಲ್ಲಿ ಇದ್ದೀವಿ, ಆ ಸತ್ಯವೆಂಬ ರಕ್ಷಣಾ ಉಡುಪುನೂ ಹಾಕೊಂಡಿದ್ದೀವಿ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಈ ವಾತಾವರಣ ನಿಖರವಾಗಿ ಯಾವ ರೀತಿಯ ಅಪಾಯಗಳನ್ನು ಒಡ್ತುತ್ತೆ? ನಾವು ಯಾವುದರಿಂದ ರಕ್ಷಣೆ ಪಡಿಬೇಕು? ಲೇಖನ ಕೇವಲ ಒಂದೇ ರೀತಿಯ ಬೆದರಿಕೆ ಬಗ್ಗೆ ಹೇಳೋದಿಲ್ಲ ಅಲ್ವಾ? ಬದಲಾಗಿ 3 ವಿಭಿನ್ನ ಆಯಾಮಗಳ ಪ್ರಲೋಭನೆಗಳನ್ನ ಪಟ್ಟಿ ಮಾಡುತ್ತೆ. ಕರೆಕ್ಟ್. ಲೇಖನವು ಮಾನವನ ಕುಸಿತಕ್ಕೆ ಕಾರಣವಾಗುವ 3 ಮುಖ್ಯ ಶತ್ರುಗಳನ್ನ ಅಥವಾ ಪ್ರಲೋಭನೆಗಳನ್ನ ಗುರುತಿಸುತ್ತೆ: ಶರೀರ, ಲೋಕ ಮತ್ತು ಸೈತಾನ. ಇವುಗಳಲ್ಲಿ ಪ್ರತಿಯೊಂದು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದಾಗಿ ಶರೀರ. ಇದು ನಮ್ಮ ಒಳಗಿನಿಂದಲೇ ಬರುವ ಪ್ರಲೋಭನೆ. ಅಂದ್ರೆ ನಮ್ಮ ಸ್ವಾರ್ಥ, ಅತಿಯಾದ ಆಸೆ, ಸೋಮಾರಿತನ, ಕೇವಲ ಭೌತಿಕ ಸುಖಗಳ ಕಡೆಗಿನ ನಮ್ಮ ಒಲವು. ಇದು ನಮ್ಮದೇ ಮನಸ್ಸು ನಮ್ಗೆ ಒಡ್ಡುವ ಬಲೆ. ಎರಡನೇದಾಗಿ ಲೋಕ. ಇದು ಹೊರಗಿನಿಂದ ಬರುವ ಒತ್ತಡ. ಜನ ಏನ್ ಹೇಳ್ತಾರೆ, ಗುಂಪಿಗೆ ಹೇಗೆ ಸೇರಿಕೊಳ್ಬೇಕು, ಪ್ರತಿಷ್ಠೆಯನ್ನ ಹೇಗೆ ಕಾಪಾಡಿಕೊಳ್ಬೇಕು ಅನ್ನೋ ಸಾಮಾಜಿಕ ಭ್ರಮೆ. ಮತ್ತು 3ನೇದು ಸೈತಾನ ಅಥವಾ ಆ ಕೆಟ್ಟ ಶಕ್ತಿ. ಲೇಖನವು ಇದನ್ನ ಒಬ್ಬ ಸುಳ್ಳುಗಾರ ಅಂತ ಬಣಿಸುತ್ತೆ. ಆ ಶಕ್ತಿ ನಮ್ಮನ್ನ ಒಮ್ಮೆಲೆ ಬಂದು ನಾಶ ಮಾಡೋದಿಲ್ಲ, ಬದಲಾಗಿ ಕ್ಷಣಿಕ ಸುಖ ಮತ್ತು ಸ್ವಾರ್ಥ ಆಕಾಂಕ್ಷೆಗಳೆಂಬ ಟೊಳ್ಳು ಭರವಸೆಗಳನ್ನ ನೀಡಿ ನಮ್ಮ ಮೌಲ್ಯಗಳನ್ನ ನಾವೇ ಬಿಟ್ಟುಕೊಡುವಂತೆ ಮರುಳು ಮಾಡುತ್ತೆ. ನಿಜ. ಇದೇ ಸಂದರ್ಭದಲ್ಲಿ ಲೇಖನವು ಯೇಸುವಿನ 40 ದಿನಗಳ ಉಪವಾಸದ ಪ್ರಸಂಗವನ್ನ ಉಲ್ಲೇಖಿಸುತ್ತೆ. ಆ ಸಮಯದಲ್ಲಿ ಶೈತಾನನು ಬಂದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನ ಮತ್ತು ಅವುಗಳ ವೈಭವವನ್ನ ತೋರಿಸಿ, ನೀನು ನನಗೆ ತಲೆಬಾಗಿದರೆ ಇವೆಲ್ಲವನ್ನೂ ನಿನಗೇ ನೀಡ್ತೀನಿ ಅಂತ ಆಮಿಷವೊಡ್ಡುತ್ತಾನೆ. ಈ ಘಟನೆಯಲ್ಲಿ ಅಡಗಿರುವ ದೊಡ್ಡ ವಿಪರ್ಯಾಸವನ್ನ ನಾವು ಗಮನಿಸಲೇಬೇಕು. ಯೇಸುವೆ ಎಲ್ಲದರ ಸೃಷ್ಟಿಕರ್ತ ಅಂತ ಆ ಧರ್ಮಗ್ರಂಥ ಹೇಳುತ್ತೆ. ಹಾಗಿರುವಾಗ ಸೈತಾನನು ಆತನದೇ ಸೃಷ್ಟಿಯನ್ನ ಆತನಿಗೆ ನೀಡ್ತೀನಿ ಅಂತ ಹೇಳೋದು ಎಂಥ ಹಾಸ್ಯಾಸ್ಪದ ವಿಚಾರ ಅಲ್ವಾ? ಆ ಪ್ರಾಪಂಚಿಕ ವಸ್ತುಗಳ ಮೇಲಿನ ಒಡೆತನ ಸೈತಾನನದಾಗಿರ್ಲೇ ಇಲ್ಲ. ಆದರೂ ಆತ ಆ ರಾಜ್ಯಗಳನ್ನ ಒಂದು ಅಂಶವಾಗಿ ಬಳಸಿದ. ಅದೇ, ವಸ್ತುಗಳ ನಿಜವಾದ ಮಾಲೀಕನಿಗೆ ಆತನದೇ ವಸ್ತುಗಳನ್ನ ಆಮಿಷವಾಗಿ ಒಡ್ಡೋದು ಬಹಳ ವಿಚಿತ್ರವಾದ ಚೌಕಾಸಿ ತಂತ್ರ. ಆದರೆ ಇದು ನಮ್ಮ ದೈನಂದಿನ ಜೀವನದ ಬಗ್ಗೆ ಒಂದು ಆಳವಾದ ಮನೋವೈಜ್ಞಾನಿಕ ಸತ್ಯವನ್ನ ಬಿಚ್ಚಿಡುತ್ತೆ. ಪ್ರಲೋಭನೆಗಳು ಯಾವಾಗ್ಲೂ ಹೀಗೆ ಕೆಲಸ ಮಾಡುತ್ತವೆ. ಹೌದು. ಅವು ನಮ್ಮದೇ ಆದ ಅಥವಾ ನಮಗೆ ನಿಜಕ್ಕೂ ಬೇಡವಾದ ವಸ್ತುಗಳ ಮೌಲ್ಯವನ್ನ ತಿರುಚಿ ಅದನ್ನೇ ಅತ್ಯಮೂಲ್ಯವೆಂದು ಬಿಂಬಿಸುವ ಮೂಲಕ ನಮ್ಮನ್ನ ವಂಚಿಸುತ್ತವೆ. ಉದಾಹರಣೆಗೆ, ಆಧುನಿಕ ಮಾರುಕಟ್ಟೆಯನ್ನೇ ನೋಡಿ. ನಮಗೆ ನಿಜವಾಗಿಯೂ ಅಗತ್ಯವಿಲ್ಲದ ವಸ್ತುವನ್ನ ಅದೇ ನಮಗೆ ಅತಿ ಮುಖ್ಯ, ಅದಿಲ್ಲದಿದ್ರೆ ನಮ್ಮ ಬದುಕೆ ಅಪೂರ್ಣ ಅನ್ನೋ ಹಾಗೆ ಬಿಂಬಿಸಿ ನಮ್ಮನ್ನ ಕೊಳ್ಳುವಂತೆ ಮಾಡೋದಿಲ್ವೇ? ಖಂಡಿತ. ಆ ಮಾರುಕಟ್ಟೆಯ ತಂತ್ರವೇ ಸೈತಾನನ ಸುಳ್ಳಿನ ತಂತ್ರ. ಮನುಷ್ಯರು ಪ್ರಾಪಂಚಿಕ ಆಮಿಷಗಳಿಗೆ, ಭ್ರಮೆಗಳಿಗೆ ಹೇಗೆ ಸುಲಭವಾಗಿ ಆಕರ್ಷಿತರಾಗ್ತಾರೆ ಅನ್ನೋದನ್ನ ತೋರ್ಸೋಕೆ ಈ ಘಟನೆಯನ್ನ ಒಂದು ರೂಪಕವಾಗಿ ಬಳಸಲಾಗಿದೆ. ಇದಂದು ಕೇವಲ ಐತಿಹಾಸಿಕ ಘಟನೆ ಅಲ್ಲ, ಬದಲಾಗಿ ಮಾನವನ ಮನಸ್ಸಿನ ದೌರ್ಬಲ್ಯಗಳನ್ನೇ ಬಂಡವಾಳ ಮಾಡಿಕೊಳ್ಳುವ ಶಕ್ತಿಗಳ ಬಗ್ಗಿನ ಒಂದು ಪಾಠ.
ಇದಾಯಿತು ಪ್ರಾಚೀನ ಕಾಲದ ಪ್ರಲೋಭನೆಗಳ ಕಥೆ. ಅಲ್ಲಿ ರಾಜ್ಯಗಳನ್ನ, ಭೌತಿಕ ಸಂಪತ್ತನ್ನ ಆಮಿಷವಾಗಿ ಒಡ್ಡಲಾಯಿತು. ಆದರೆ ಇಂದಿನ ಈ ಸ್ಮಾರ್ಟ್ಫೋನ್, ಇಂಟರ್ನೆಟ್ ಮತ್ತು ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ನಮಗೆ ಯಾರೂ ರಾಜ್ಯಗಳನ್ನ ಆಮಿಷವಾಗಿ ನೀಡೋದಿಲ್ಲ. ಹಾಗಾದ್ರೆ ಇಂದಿನ ದಿನಮಾನಗಳಲ್ಲಿ ಈ ಲೋಕ ಅಥವಾ ಜಗತ್ತು ಅಂದ್ರೆ ಏನು? ಈ ಪ್ರಾಚೀನ ಪರಿಕಲ್ಪನೆಯನ್ನ ಲೇಖನ ಆಧುನಿಕ ದಿನಗಳಿಗೆ ಹೇಗೆ ತಳುಕಾಕುತ್ತೆ? ಮತ್ತು ಜಾಗತಿಕ ಸಂಸ್ಕೃತಿಯ ಅಗಾಧ ಪ್ರಭಾವದಿಂದಾಗಿ ಇಂದಿನ ಟ್ರೆಂಡ್ಗಳಿಗೆ ಅನುಗುಣವಾಗಿ ನಾವು ಬದಲಾಗಲೇಬೇಕು, ಇಲ್ಲದಿದ್ರೆ ನಾವು ಹಿಂದುಳಿಯುತ್ತೇವೆ ಅನ್ನೋ ಭಯವನ್ನ ಪ್ರತಿಯೊಬ್ಬರಲ್ಲೂ ಬಿತ್ತಲಾಗಿದೆ. ಅಂದ್ರೆ ಎಲ್ರೂ ಏನ್ ಮಾಡ್ತಾ ಇದ್ದಾರೋ ಅದನ್ನೇ ನಾವು ಮಾಡಬೇಕು, ಬಹುಸಂಖ್ಯಾತರು ಒಪ್ಪಿದ್ದೇ ಸತ್ಯ ಅನ್ನೋ ಅಪಾಯಕಾರಿ ಮನಸ್ಥಿತಿ. ನಿಖರವಾಗಿ ಅದೇ. ಇದನ್ನೇ ಲೇಖನವು ನೈತಿಕ ಉದಾಸೀನತೆ ಅಂತ ಕರೆಯುತ್ತೆ. ಇಂಗ್ಲಿಷ್ನಲ್ಲಿ ಮಾರಲ್ ಇಂಡಿಫರೆಂಟಿಸಮ್ ಅಂತ ಹೇಳ್ತೀವಲ್ಲ, ಈ ಪರಿಕಲ್ಪನೆ ಇಂದಿನ ಜಗತ್ತಿನ ಅತ್ಯಂತ ಅಪಾಯಕಾರಿ ಸಿದ್ಧಾಂತಗಳಲ್ಲಿ ಒಂದು. ಇದರ ಅರ್ಥ ಸಮಾಜದಲ್ಲಿ ಯಾವುದು ಜನಪ್ರಿಯವಾಗಿದೆಯೋ ಅದನ್ನೆಲ್ಲ ಕುರುಡಾಗಿ ಒಪ್ಕೊಳ್ಳೋದು. ತಪ್ಪು ಮತ್ತು ಸರಿಗಳ ನಡುವಿನ ಗೆರೆಯನ್ನ ಅಳಿಸಿ ಹಾಕಿ ಎಲ್ರೂ ಮಾಡ್ತಾ ಇದ್ದಾರೆ, ಹಾಗಾಗಿ ಅದು ಸರಿಯೇ ಇರಬೇಕು ಅನ್ನೋ ಮನೋಭಾವವನ್ನ ಬೆಳೆಸ್ಕೊಳ್ಳೋದು. ಇದರಿಂದಾಗಿ ಮನುಷ್ಯನ ಸ್ವಂತ ವಿವೇಚನಾ ಶಕ್ತಿ ಸಾಯುತ್ತೆ. ಇದೊಂದು ರೀತಿಯಲ್ಲಿ ಆಧುನಿಕ ಸಾಮಾಜಿಕ ಮಾಧ್ಯಮದ ಅಲ್ಗಾರಿದಮ್ ಇದ್ದಂತಿದೆ ಅಲ್ವಾ? ಆ ಅಲ್ಗಾರಿದಮ್ ಹೇಗೆ ಕೆಲಸ ಮಾಡುತ್ತೆ ಅಂತ ಒಮ್ಮೆ ಯೋಚನೆ ಮಾಡಿ. ಅದು ಯಾವುದು ಜನಪ್ರಿಯವೋ, ಜನರು ಯಾವುದನ್ನ ಹೆಚ್ಚು ನೋಡ್ತಾ ಇದ್ದಾರೋ ಅಥವಾ ಯಾವ ವಿಷಯ ಹೆಚ್ಚು ವಿವಾದಾತ್ಮಕವಾಗಿದೆಯೋ ಅದನ್ನೇ ಪದೇ ಪದೇ ನಮ್ಮ ಕಣ್ಮುಂದೆ ತರ್ತಾ ಇರುತ್ತೆ. ಹೌದು, ಸತತವಾಗಿ. ಕ್ರಮೇಣ ನಮ್ಮ ಫೋನ್ ಪರದೆಯ ಮೇಲೆ ಕಾಣುವ ಆ ಪ್ರಪಂಚವೇ ನೈಜ ಜಗತ್ತು ಅಂತ ನಾವು ನಂಬೋಕೆ ಶುರು ಮಾಡ್ತೀವಿ. ಆ ಪರದೆಯ ಹೊರಗೂ ಒಂದು ವಿವೇಚನಾಯುಕ್ತ ವಾಸ್ತವವಿದೆ ಅನ್ನೋದನ್ನೇ ಅದು ಮರೆಸುವಂತೆ ನಮ್ಮ ಆಲೋಚನೆಗಳನ್ನು ನಿಯಂತ್ರಿಸುತ್ತೆ. ನೈತಿಕ ಉದಾಸೀನತೆಯೂ ಇದೇ ರೀತಿ ನಮ್ಮ ವಾಸ್ತವವನ್ನು ತಿರುಚುತ್ತೆ ಅಲ್ವಾ? ಆ ಅಲ್ಗಾರಿದಮ್ ಉದಾಹರಣೆ ಬಹಳ ಪ್ರಸ್ತುತವಾಗಿದೆ. ನೈತಿಕ ಮೌಲ್ಯಗಳ ಕುಸಿತವು ಎಂದಿಗೂ ಒಂದೇ ದಿನದಲ್ಲಿ ರಾತ್ರೋರಾತ್ರಿ ಆಗೋದಿಲ್ಲ. ಅದೊಂದು ನಿಧಾನವಾದ, ಅರಿವಿಗೆ ಬಾರದ ಪ್ರಕ್ರಿಯೆ. ಸಾಮಾಜಿಕವಾಗಿ ಒಪ್ಪಿತವಾಗುವ ನಿರಂತರ ಒತ್ತಡದಿಂದಾಗಿ ನಮ್ಮ ಮೌಲ್ಯಗಳು ದಿನೇ ದಿನೇ ಸವೆದು ಹೋಗ್ತವೆ. ನಿಜ. ಆರಂಭದಲ್ಲಿ ಯಾವುದೋ ಒಂದು ಸಣ್ಣ ತಪ್ಪನ್ನ ಒಪ್ಕೊಳ್ತೀವಿ, ಆಮೇಲೆ ಅದಕ್ಕಿಂತ ದೊಡ್ಡದನ್ನ. ಹೀಗೆ ಎಲ್ಲವನ್ನೂ ಮತ್ತು ಯಾವುದನ್ನಾದ್ರೂ ಒಪ್ಕೊಳ್ಳೋ ಈ ಪ್ರವೃತ್ತಿ ಇದೆಯಲ್ಲ, ಅದು ಬಹಳ ಅಪಾಯಕಾರಿ. ಯಾಕಂದ್ರೆ ನೀವು ಎಲ್ಲವನ್ನೂ ಒಪ್ಕೊಳ್ತೀರಿ ಅಂದ್ರೆ ನೀವು ಯಾವುದಕ್ಕೂ ಬದ್ಧರಾಗಿಲ್ಲ, ನಿಮ್ಮದೇ ಆದ ಗಟ್ಟಿ ನಿಲುವೇ ನಿಮಗಿಲ್ಲ ಅಂತ ಅರ್ಥ. ಇದು ಮತ್ತೊಂದು ಆಳವಾದ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಈ ಜಗತ್ತು ಅನ್ನೋದು ಎಲ್ಲರಂತೆ ಇರಬೇಕು ಅಂತ ನಮ್ಮನ್ನ ಬಲವಂತ ಮಾಡುವ, ನಮ್ಮ ಮೆದುಳಿಗೆ ಲಗಾಮು ಹಾಕುವ ಒಂದು ಪ್ರಬಲ ಅಲ್ಗಾರಿದಮ್ ಆಗಿದ್ರೆ ಅದರಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಎಲ್ಲರೂ ಕೊಚ್ಕೊಂಡು ಹೋಗುವ ಪ್ರವಾಹದಲ್ಲಿ ನಾವು ಮಾತ್ರ ಎದುರು ಈಜೋದು ಹೇಗೆ? ಆ ಪ್ರಶ್ನೆಗೆ ಉತ್ತರ ಆ ಮೂಲ ಗ್ರಂಥದಲ್ಲೇ ಇದೆ. ಅಲ್ಲಿ ಯೇಸು ಪ್ರಾರ್ಥಿಸೋದು ಹೀಗೆ: ಇವರನ್ನ ಸತ್ಯಸಂಧರನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ, ನಿಮ್ಮ ಮಾತೇ ಸತ್ಯ. ಈ ಸಾಮಾಜಿಕ ಸುಳ್ಳುಗಳನ್ನ, ಈ ಡಿಜಿಟಲ್ ಮಾಯೆಯನ್ನ ವಿರೋಧಿಸಲು ನಮ್ಮಲ್ಲಿ ಒಂದು ದೃಢವಾದ, ಅಲುಗಾಡದ ವ್ಯಕ್ತಿತ್ವದ ಅಗತ್ಯವಿದೆ ಅಂತ ಲೇಖನ ಪ್ರತಿಪಾದಿಸುತ್ತೆ. ಆ ದೃಢತೆಯೇ ನಮ್ಮನ್ನ ರಕ್ಷಿಸುವ ಕವಚ. ಈಗ ದೃಢವಾದ ವ್ಯಕ್ತಿತ್ವ ಅಂದ್ರೆ ಕೇವಲ ಹಠಮಾರಿ ಸ್ವಭಾವ ಅಲ್ಲ, ಅಥವಾ ಎಲ್ಲದಕ್ಕೂ ಜಗಳ ಆಡುವುದಲ್ಲ. ಬದಲಾಗಿ ಒಂದು ನಿಖರವಾದ ನೈತಿಕ ಅಡಿಪಾಯವನ್ನ ಹೊಂದಿರೋದು. ಲೇಖನದ ಪ್ರಕಾರ ದೇವರ ವಾಕ್ಯ ಮತ್ತು ಕ್ಯಾಟೆಕಿಸಮ್ ಬೋಧನೆಗಳೇ ಆ ಸತ್ಯ. ಇಲ್ಲಿ ಕ್ಯಾಟೆಸಿಸಮ್ ಅಂದ್ರೆ ಕ್ರೈಸ್ತ ಧರ್ಮದ ಮೂಲ ನಂಬಿಕೆಗಳನ್ನ ಮತ್ತು ನೈತಿಕ ಮೌಲ್ಯಗಳನ್ನ ವಿವರಿಸುವ ಒಂದು ಬೋಧನಾ ಕೈಪಿಡಿ. ಅಂತಹ ಮೂಲಭೂತ ಸತ್ಯಗಳು ನಮ್ಮನ್ನ ಮುನ್ನಡೆಸುವ ಮಾರ್ಗದರ್ಶಿ ಬೆಳಕಾಗಬೇಕು ಅಂತ ಲೇಖನ ಹೇಳುತ್ತೆ. ಇಲ್ಲಿ ನಾವು ಮೀಸಲಾಗಿಡುವುದು ಅಂದ್ರೆ ಕಾನ್ಸಕ್ರೇಷನ್ ಅನ್ನೋ ಪದವನ್ನ ಬಹಳ ಆಳವಾಗಿ ಗಮನಿಸಬೇಕು. ಇದರ ಅರ್ಥ ಕೇವಲ ಒಂದಷ್ಟು ಸತ್ಯಗಳನ್ನ ಅಥವಾ ಮೌಲ್ಯಗಳನ್ನ ತಿಳಿದುಕೊಳ್ಳೋದಷ್ಟೇ ಅಲ್ಲ. ನಮ್ಗೆಲ್ಲರಿಗೂ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿರುತ್ತೆ, ಆದ್ರೆ ನಾವು ಅದರಂತೆ ನಡೆಯೋದಿಲ್ಲ ಅಲ್ವಾ? ಖಂಡಿತ ನಡೆಯೋದಿಲ್ಲ. ಮೀಸಲಾಗಿಡುವುದು ಅಂದ್ರೆ ಆ ಸತ್ಯದ ಮೂಲಕವೇ ತಮ್ಮನ್ನ ತಾವು ಪ್ರತ್ಯೇಕಿಸಿಕೊಂಡು ಜಗತ್ತಿನ ಕಲ್ಮಶಗಳಿಂದ, ಜನಪ್ರಿಯತೆಯ ಗೀಳಿನಿಂದ ರಕ್ಷಿಸಿಕೊಳ್ಳೋದು. ಸತ್ಯವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಅದೇ ಆಗಿ ಮಾರ್ಪಾಡೋದು. ಅಂದ್ರೆ ಆ ಬಿರುಗಾಳಿಯ ಬಗ್ಗೆ ನಾವು ಕಾರ್ಯಕ್ರಮದ ಆರಂಭದಲ್ಲಿ ಮಾತಾಡಿದ್ವಲ್ಲ, ಆ ಬಿರುಗಾಳಿಯಲ್ಲಿ ನಮ್ಮನ್ನ ನಾವು ರಕ್ಷಿಸಿಕೊಳ್ಳಲು ಒಂದು ಗಟ್ಟಿಯಾದ ಲಂಗರು ಅಂದ್ರೆ ಆಂಕರ್ ಹಾಕಿದಂತೆ. ಹೌದು, ಬಿರುಗಾಳಿ ಎಷ್ಟೇ ಜೋರಾಗಿ ಬೀಸಲಿ, ಸಮುದ್ರದಲ್ಲಿ ಅಲೆಗಳು ಎಷ್ಟೇ ಎತ್ತರಕ್ಕೆ ಏರಲಿ, ಹಡಗಿನ ಲಂಗರು ಗಟ್ಟಿಯಾಗಿದ್ರೆ ಆ ಹಡಗು ಕೊಚ್ಕೊಂಡು ಹೋಗುವುದಿಲ್ಲ. ಆಧುನಿಕ ಜಗತ್ತಿನ ಒತ್ತಡಗಳ ಬಿರುಗಾಳಿಗೆ ನಮ್ಮೊಳಗಿನ ನೈತಿಕತೆಯೇ ಆ ಲಂಗರು.
ಅದೇ ಅಸತ್ಯ. ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸೋದಾದ್ರೆ, ಒಂದು ನಿರ್ದಿಷ್ಟವಾದ ವಸ್ತುನಿಷ್ಠವಾದ ಸತ್ಯದ ಆಧಾರ ನಮಗಿಲ್ಲದಿದ್ರೆ ಏನಾಗುತ್ತೆ ಅಂತ ಕಲ್ಪಿಸ್ಕೊಳ್ಳಿ. ನಾವೆಲ್ಲರೂ ಕೇವಲ ಊಸರವಳ್ಳಿಗಳಾಗಿ ಬದಲಾಗ್ತೀವಿ. ಊಸರವಳ್ಳಿ ಹೇಗೆ ತಾನು ಕೂರುವ ಮರದ ಕೊಂಬೆಯ ಬಣ್ಣಕ್ಕೆ ತಕ್ಕಂತೆ, ಎಲೆಯ ಬಣ್ಣಕ್ಕೆ ತಕ್ಕಂತೆ ತನ್ನ ಬಣ್ಣವನ್ನ ಬದಲಾಯಿಸಿಕೊಳ್ಳುತ್ತೋ, ಹಾಗೆ ನಾವು ಕೂಡ ಸಮಾಜದ, ಸ್ನೇಹಿತರ ಅಥವಾ ಟ್ರೆಂಡ್ಗಳ ಬಣ್ಣಗಳಿಗೆ ತಕ್ಕಂತೆ ನಮ್ಮ ಅಭಿಪ್ರಾಯಗಳನ್ನ, ಮೌಲ್ಯಗಳನ್ನ ಬದಲಾಯಿಸ್ತಲೇ ಇರ್ತೀವಿ. ಹೌದು, ಅದು ಬಹಳ ಅಪಾಯಕಾರಿ. ಇಂದು ಒಂದು ಸಿದ್ಧಾಂತವನ್ನ ಬೆಂಬಲಿಸಿದ್ರೆ ನಾಳೆ ಜನಪ್ರಿಯತೆಗಾಗಿ ಮತ್ತೊಂದನ್ನ ಬೆಂಬಲಿಸ್ತೀವಿ. ಆದ್ರೆ ಆ ಊಸರವಲ್ಲಿಯ ನಿಜವಾದ ಸ್ವಂತ ಬಣ್ಣ ಯಾವುದು ಅದು ಯಾರಿಗೂ ತಿಳಿಯೋದಿಲ್ಲ. ಬಹುಶಃ ಆ ಊಸರವಲ್ಲಿಗೂ ತನ್ನ ಮೂಲ ಬಣ್ಣ ಮರೆತುಹೋಗಿರ್ಬೋದು. ಆ ಊಸರವಲ್ಲಿಯ ಉದಾಹರಣೆ ಇಂದಿನ ನಮ್ಮ ಸಾಮಾಜಿಕ ಮಾಧ್ಯಮದ ಬದುಕಿಗೆ ಕನ್ನಡಿ ಹಿಡಿದಂತಿದೆ ಅಲ್ವಾ? ನೈತಿಕ ಉದಾಸೀನತೆ ಅಂದ್ರೆ ಅದೇ ತಾನೇ. ನಮ್ಮದೇ ಆದ ಯಾವುದೇ ನಿಲುವಿಲ್ಲದೆ ಗುಂಪಿನ ಜೊತೆ ಕರಗಿ ಹೋಗೋದು. ಇತರರನ್ನ ಮೆಚ್ಚಿಸೋದಕ್ಕಾಗಿಯೇ ನಮ್ಮ ವ್ಯಕ್ತಿತ್ವವನ್ನ ಸತತವಾಗಿ ಬದಲಾಯಿಸುತ್ತಾ ಹೋದ್ರೆ ಅದು ಎಂತಹ ಮಾನಸಿಕ ಆಯಾಸವನ್ನ ತರುತ್ತೆ. ಖಂಡಿತ. ಅದಕ್ಕಾಗಿಯೇ ಲೇಖನವು ಸತ್ಯದಲ್ಲಿ ಮೀಸಲಾಗಿರುವುದು ನಮಗೆ ಗುರಾಣಿಯಂತೆ ಕೆಲಸ ಮಾಡುತ್ತೆ ಅಂತ ಹೇಳೋದು. ಆ ಗುರಾಣಿ ನಮ್ಮನ್ನ ಜಗತ್ತಿಂದ ಬೇರ್ಪಡಿಸಿ ಎಲ್ಲೋ ದೂರದ ಕಾಡಿಗೆ ಕಳಿಸೋದಿಲ್ಲ. ಬದಲಾಗಿ ಜಗತ್ತಿನಲ್ಲಿದ್ದು, ಸಮಾಜದ ನಡುವೆ ಇದ್ದು, ನಮ್ಮತನವನ್ನ, ನಮ್ಮ ಮೂಲ ಬಣ್ಣವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಒಟ್ಟಾರೆಯಾಗಿ ಈ ಪಯಣವನ್ನ ಒಮ್ಮೆ ಹಿಂತಿರುಗಿ ನೋಡೋದಾದ್ರೆ, ನಾವು ಯೋವಾನ್ನನ ಶುಭ ಸಂದೇಶದ ಒಂದು ಪ್ರಾಚೀನ ಪ್ರಾರ್ಥನೆಯಿಂದ ಶುರು ಮಾಡಿದ್ವಿ. ಸಮಾಜದಿಂದ ಓಡಿ ಹೋಗದೆ ಅದರೊಳಗೆ ಇದ್ದು ರಕ್ಷಣೆ ಪಡೆಯೋ ಬಗ್ಗೆ ಮಾತಾಡಿದ್ವಿ. ಆಳ ಸಮುದ್ರದ ಮುಳುಗುಗಾರನ ಉಡುಪಿನ ಹೋಲಿಕೆಯನ್ನ ನೋಡಿದ್ವಿ. ಶರೀರ, ಲೋಕ ಮತ್ತು ಸೈತಾನ ಎಂಬ 3 ಪ್ರಲೋಭನೆಗಳ ಸ್ವರೂಪವನ್ನ ಅರ್ಥಮಾಡ್ಕೊಂಡ್ವಿ. ಹೌದು. ವಸ್ತುಗಳ ಮೌಲ್ಯವನ್ನ ತಿರುಚುವ ತಂತ್ರ, ನಂತರ ಆಧುನಿಕ ಇಂಟರ್ನೆಟ್ ಯುಗದ ನೈತಿಕ ಉದಾಸೀನತೆ ಮತ್ತು ಸಾಮಾಜಿಕ ಅನುಕರಣೀಯ ಬಿರುಗಾಳಿಯವರೆಗೂ ನಮ್ಮ ಈ ವಿಶ್ಲೇಷಣೆ ಸಾಗಿತು. ಮತ್ತು ಈ ಎಲ್ಲದಕ್ಕೂ ಒಂದು ಶಾಶ್ವತ ಪರಿಹಾರವಾಗಿ ಸತ್ಯ ಅನ್ನೋದು ಹೇಗೆ ಒಂದು ರಕ್ಷಣಾ ಕವಚವಾಗಿ, ಊಸರವಲ್ಲಿಯಾಗದಂತೆ ತಡೆಯುವ ಶಕ್ತಿಯಾಗಿ ಅಥವಾ ಬಿರುಗಾಳಿಯಲ್ಲಿ ಲಂಗರಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನಾವು ಆಳವಾಗಿ ನೋಡಿದ್ವಿ. ಮೂಲತಃ ಸಮಾಜದ ಗದ್ದಲದಲ್ಲಿ, ಟ್ರೆಂಡ್ಗಳ ಪ್ರವಾಹದಲ್ಲಿ ಕಳೆದು ಹೋಗದಿರಲು ಆ ಸತ್ಯದ ಬುನಾದಿ ಅತ್ಯಗತ್ಯ ಅನ್ನೋದೇ ಈ ಪಠ್ಯದ ಅಂತಿಮ ಸಂದೇಶ. ನಮ್ಮೆಲ್ಲರ ಹಿನ್ನೆಲೆ ಏನೇ ಇರಲಿ, ಅಂದ್ರೆ ನಾವು ಯಾವುದೇ ನಂಬಿಕೆಯನ್ನ ಹೊಂದಿರಲಿ, ಒಂದು ವಿಷಯವಂತೂ ಎಲ್ಲರಿಗೂ ಅನ್ವಯಿಸುತ್ತೆ. ಪ್ರಪಂಚದ ಮನ್ನಣೆ ಪಡೆಯುವ, ಎಲ್ಲರೂ ನೋಡುವ, ಟ್ರೆಂಡ್ ಫಾಲೋ ಮಾಡುವ ಮತ್ತು ಇತರರಂತೆ ಇರಲು ಹೆಣಗಾಡುವ ಈ ನಿರಂತರ ಒತ್ತಡ ಪ್ರತಿಯೊಬ್ಬರಿಗೂ ಪರಿಚಿತವೇ ಆಗಿದೆ. ನಮ್ಮೊಳಗಿನ ಆ ಹೋರಾಟ ಪ್ರತಿದಿನವೂ ನಡೀತಾನೇ ಇರುತ್ತೆ. ಖಂಡಿತ. ಹಾಗಾಗಿ ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಳಬೇಕಾದ ಪ್ರಶ್ನೆಯೆಂದರೆ, ನಮ್ಮ ಸುತ್ತಲಿನ ಈ ನಿರಂತರ ಗದ್ದಲುಗಳಿಂದ, ಸಾಮಾಜಿಕ ಒತ್ತಡಗಳಿಂದ ರಕ್ಷಣೆ ಪಡೆಯಲು ನಾವು ಯಾವ ಮೌಲ್ಯಗಳನ್ನ, ಯಾವ ಸತ್ಯಗಳನ್ನ ನಮ್ಮ ಗುರಾಣಿಯಂತೆ ಬಳಸ್ತಾ ಇದ್ದೇವೆ? ನಮ್ಮನ್ನ ಭದ್ರವಾಗಿ ಹಿಡಿದಿಡುವ ಆ ಲಂಗರು ನಮ್ಮಲ್ಲಿದೆಯಾ? ಇದು ನಿಜಕ್ಕೂ ನಮ್ಮನ್ನಾವರಿಸಿರುವ ಭ್ರಮೆಯನ್ನ ಕಳಚುವ ಪ್ರಶ್ನೆ. ಆದರೆ ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಹಂತದಲ್ಲಿ ನನಗೆ ಈ ವಿಷಯದ ಬಗ್ಗೆ ಮತ್ತೊಂದು ಆಯಾಮದಿಂದ ಯೋಚಿಸಬೇಕು ಅನಿಸ್ತಾ ಇದೆ. ಮೂಲ ಲೇಖನವು ಜಗತ್ತಿನ ಸಾಮಾಜಿಕ ಒತ್ತಡಗಳಿಗೆ ಮಣಿಯಬಾರದು, ಅದರ ವಿರುದ್ಧ ದೃಢವಾಗಿ ನಿಲ್ಲಬೇಕು ಅಂತ ನಮ್ಮನ್ನು ಎಚ್ಚರಿಸುತ್ತೆ ಅಲ್ವಾ? ಆದರೆ ಇಲ್ಲೊಂದು ಬಹಳ ಸೂಕ್ಷ್ಮವಾದ ಅಪಾಯ ಅಡಗಿದೆ. ನಾವು ಈ ಲೋಕದ ಪ್ರಭಾವಗಳನ್ನ, ಟ್ರೆಂಡ್ಗಳನ್ನ ಸತತವಾಗಿ ವಿರೋಧಿಸ್ತಲೇ ಇರುವ, ಪ್ರತಿಯೊಂದನ್ನು ಪ್ರಶ್ನಿಸ್ತಲೇ ಇರುವ ಪ್ರಕ್ರಿಯೆಯಲ್ಲಿ ಅಂತಿಮವಾಗಿ ನಮ್ಮ ಅರಿವಿಗೆ ಬಾರದಂತೆ ಅದೇ ಲೋಕದ ಗೀಳಿಗೆ ಸಿಲುಕುವ ಅಪಾಯವಿಲ್ಲವೇ? ಅಂದ್ರೆ ಕೇವಲ ಜಗತ್ತನ್ನ ವಿರೋಧಿಸುವುದೇ ನಮ್ಮ ಅಸ್ತಿತ್ವದ ಏಕೈಕ ಉದ್ದೇಶ ಆಗಬಾರ್ದು ಅನ್ನೋದು ನಿಮ್ಮ ಆಲೋಚನೆ ಅಲ್ವಾ? ಇದು ಬಹಳ ಆಸಕ್ತಿದಾಯಕ ದೃಷ್ಟಿಕೋನ. ಹೌದು. ನಾವು ಯಾರು ಅನ್ನೋದನ್ನ ಕೇವಲ ನಾವು ಏನನ್ನ ವಿರೋಧಿಸ್ತೀವಿ ಅನ್ನೋದು ಮಾತ್ರ ನಿರ್ಧರಿಸಬಾರ್ದು. ನಾವು ವಿರೋಧಿಸುವ ಸಂಗತಿಗಳಿಂದಲೇ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳದಂತೆ ತಡೆಯೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಕೇವಲ ಬಿರುಗಾಳಿಯ ಕಡೆ ಬೆನ್ನು ಮಾಡಿ ನಿಲ್ಲೋದಷ್ಟೇ ನಮ್ಮ ಸಾಧನೆಯೇ ಆಗಬಾರ್ದು. ನಿಜ ನಿಜ. ಬಿರುಗಾಳಿಯನ್ನ ಎದುರಿಸ್ತಲೇ ನಮ್ಮದೇ ಆದ ನಿಜವಾದಿ ಸ್ವತಂತ್ರ ಅಸ್ತಿತ್ವವನ್ನ ಕಂಡುಕೊಳ್ಳೋದು ಹೇಗೆ? ನಾವು ಕೇವಲ ಈ ಬಿರುಗಾಳಿ ಬಗ್ಗೆಯೇ ಸದಾ ಯೋಚಿಸ್ತಾ ಕೂತ್ರೆ ನಾವು ಸಾಗಬೇಕಾದ ದಾರಿಯನ್ನ, ನಮ್ಮ ಗುರಿಯನ್ನ ಮರೆಯೋದಿಲ್ವೇ? ವಿರೋಧಿಸೋದ್ರ ಆಚೆಗೂ ನಮಗೊಂದು ಸ್ವತಂತ್ರವಾದ ಅಸ್ತಿತ್ವ ಇದೆಯಾ? ಈ ಆಳವಾದ ಹಾಗೂ ಸ್ವಲ್ಪ ಮಟ್ಟಿಗೆ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳುವಂಥ ಈ ವಿಚಾರದೊಂದಿಗೆ ಇಂದಿನ ನಮ್ಮ ಈ ಸುದೀರ್ಘ ಚರ್ಚೆಯನ್ನ, ವಿಶ್ಲೇಷಣೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಆ ಗುರಾಣಿ ಹಿಂದಿರುವ ನಿಮ್ಮದೇ ಆದ ನೈಜ ಸತ್ಯವನ್ನ ಹುಡುಕುವ ಪ್ರಯಾಣ ನಿರಂತರವಾಗಿರಲಿ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ
ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.